ಸರ್, ನಿಮ್ಮಲ್ಲಿ ಇಲ್ಲಿನ ಎಲ್ಲ ಸಸ್ಯಗಳಿಗೂ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸ್ತೀರಾ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಹೇಳಿ, ನೀವೇ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡ್ತೀರಾ? ಮತ್ತು ರಾಸಾಯನಿಕ ಗೊಬ್ಬರಗಳು ಕೂಡ ಬೇಕು ಅಂದವರಿಗೆ ಸಿಗುತ್ತಾ? ಇಲ್ಲ, ನಮ್ಮಲ್ಲಿ ಈಗ ಎರಡೂ ಮಿಕ್ಸ್ ಇದೆ. ಆ್ಯಕ್ಚುಲಿ ಎರಡೂ ಇದೆ. ಸಾವಯವ ಮತ್ತು ರಾಸಾಯನಿಕನೂ ಸ್ವಲ್ಪ ಯೂಸ್ ಮಾಡ್ತೀವಿ. ಅಂದರೆ ಈ ಹೂವಿನ ಗಿಡಗಳಿಗೆ, ಈ ಕೆಲವೊಂದು ವಿದೇಶಿ ತಳಿಗಳಿಗೆಲ್ಲ ನಾವೇನು ಮಾಡಬೇಕಾಗತ್ತೆ, ಅಷ್ಟು ಫ್ಲವರ್ಸ್ ಬರಲಿಕ್ಕೆ ರಾಸಾಯನಿಕ ಗೊಬ್ಬರ ಮಾಡಲೇಬೇಕಾಗತ್ತೆ. ಉದಾಹರಣೆಗೆ ಒಂದು ಆರ್ಕಿಡ್ ಇರ್ಬೋದು ಅಥವಾ ಒಂದು ಆ್ಯಂಥೋರಿಯಂ ಇರ್ಬೋದು, ಇದಕ್ಕೆಲ್ಲ ಕೆಲವೊಂದು ವಿದೇಶದಿಂದನೇ ಬಂದಿರುತ್ತೆ ತಳಿಗಳು, ಬೇರೆ ದೇಶದಿಂದ. ಅದಕ್ಕೆ ಅಷ್ಟು ಫ್ಲವರ್ಸ್ ನಾವು ಕೊಡಬೇಕು ಅಂತಂದರೆ ಸ್ವಲ್ಪ ರಾಸಾಯನಿಕಗಳನ್ನು, ಬಟ್ ಬ್ಯಾಲೆನ್ಸ್ಡ್ ವೇದಲ್ಲಿ ಅದನ್ನು ಉಪಯೋಗಿಸ್ತೀವಿ. ಮತ್ತು ಅದನ್ನು ಅವ್ರ ಕಸ್ಟಮರಿಗೆ ಕೂಡ ನಾವು ಹೇಳ್ತೀವಿ, ಈ ಥರದಲ್ಲಿ ನೀವು ಮುಂದೆ ಮೇಂಟೆನೆನ್ಸ್ ಕೂಡ ಈ ಥರ ಮಾಡ್ಕೋಬೇಕು ಅಂತ. ಅದು ನಮ್ಮಲ್ಲಿ ಸಿಗುತ್ತೆ. ಈಗ ನಾವು ಗಿಡ ಸೇಲ್ ಮಾಡಿ ಅಲ್ಲಿ ಸ್ಟಾಪ್ ಆಗಲ್ಲ, ಅದ್ರ ಫರ್ದರ್ ಅವ್ರ ಮೇಂಟೆನೆನ್ಸ್ ಹೇಗೆ ಅನ್ನೋದನ್ನು ನಾವು ಕೂಡ ಅವರಿಗೆ ಸಜೆಷನ್ಸು, ಸಪೋರ್ಟು ಕೊಡ್ತೀವಿ. ಅದು ಸರ್, ಜನ ಯಾವ ಗಿಡಗಳನ್ನು ಹೆಚ್ಚಾಗಿ ಬೆಳೆಸೋದಕ್ಕೆ ಇಷ್ಟಪಡ್ತಾರೆ? ಮೇಡಮ್, ಇಲ್ಲಿ ಇದೆ, ಅದಕ್ಕೆ ನಮ್ಮದು ಡೈವರ್ಸಿಫೈಡ್ ವೆರೈಟೀಸ್ ಇರೋದ್ರಿಂದ ಎಲ್ಲ ಟೈಪ್ ಕಸ್ಟಮರಿಗೂ ಕೇಟರ್ ಮಾಡ್ತೀವಿ. ಇದು ಒಂದು ಸ್ಪೆಸಿಫಿಕ್ಕಾಗಿ ಇಂಥದ್ದೇ ವೆರೈಟಿ ಅಂತ ಮಾಡಲ್ಲ. ಇವಾಗ ಸೀಸನಲ್ ವೆರೈಟೀಸ್ ಇದೆ, ಪೆರಿನಿಯಲ್ ವೆರೈಟೀಸ್ ಇದೆ. ಸೀಸನ್ ಅಂದರೆ ಒಂದು ಸೀಸನಿಗೆ ಹೋಗ್ಬಿಡುತ್ತೆ. ಇವಾಗ ಕ್ರಿಸಾಂಥಿಮಮ್ ಇರ್ಬೋದು ಅಥವಾ ಒಂದು ಮ್ಯಾರಿಗೋಲ್ಡು, ಜೀನಿಯಾ, ಇವೆಲ್ಲ ಒಂದು ಸೀಸನ್ನಿಗೆ ಹೋಗ್ಬಿಡುತ್ತೆ. ಬಟ್ ಕೆಲವರು ಅದನ್ನೂ ಲೈಕ್ ಮಾಡ್ತಾರೆ. ಸೊ ಹಾಗಂತ ಅದು ಜಾಸ್ತಿ ಹೋಗುತ್ತೆ ಅಂತಲೂ ಹೇಳಾಗಿಲ್ಲ. ಒಂದೊಂದು ಹಬ್ಬ ಹರಿದಿನಗಳಲ್ಲಿ ಏನಾಗುತ್ತೆ, ಹೂ ಮಾತ್ರ ತೊಗೊಂಡು ಹೋಗ್ತಾರೆ, ಹೂವಿನ ಗಿಡಗಳನ್ನು. ಸೊ ಆವಾಗ ಅದನ್ನು ತಂದು ಇಡ್ತೀವಿ. ಆಯಾ ಕಾಲದಲ್ಲಿ ಯಾವುದು ಹೆಚ್ಚು ಫ್ಲವರ್ಸ್ ಕೊಡುತ್ತೆ ಆ ಥರದ್ದನ್ನು ಇಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಪರ್ಟಿಕ್ಯುಲರ್ ವೆರೈಟಿ ಹೋಗುತ್ತೆ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಇಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ವೆರೈಟಿ ಇದೆ. ಇದಿಷ್ಟೇ ನಮ್ಮ ಈ ಒಂದು 30 ಗುಂಟೆ ಜಾಗದಲ್ಲಿ 1,000ಕ್ಕಿಂತ ಹೆಚ್ಚು ತಳಿಗಳಿದೆ. ಇಷ್ಟು ಸಿಟಿ ಒಳಗೆ ಗಾರ್ಡನ್ ನರ್ಸರಿಗಳಲ್ಲಿ ಇರುವುದು ಭಾಳ ಇಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಒಂದು ಸರ್ವೆ ಪ್ರಕಾರ ಸಿಟಿ ಹೊರಗಡೆ ಇದೆ. ಈಗ ನೀವು ಒಂದು 50 ಕಿಲೋಮೀಟರ್ ದೂರ ಹೋದರೆ ಫಾರ್ಮಿಂಗ್ ನರ್ಸರಿಗಳು, ದೊಡ್ಡ ದೊಡ್ಡ ನರ್ಸರಿಗಳಿದೆ. ಅಲ್ಲಿ ಎಲ್ಲ ತಳಿಗಳು ಇರ್ತವೆ, ಎಲ್ಲ ಮೇಂಟೈನ್. ಸಿಟಿ ಒಳಗಡೆ, ಹಾರ್ಟ್ ಆಫ್ ದ ಸಿಟಿ ಒಳಗಡೆ ಇಷ್ಟು ತಳಿಗಳನ್ನು ಒಂದೇ ಜಾಗದಲ್ಲಿ ಬಹುಶಃ ಮಾಡಿರಲಿಕ್ಕಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಎಲ್ಲ ರೀತಿಯ ಗಿಡಗಳು ಇದೆ ಅಂತ ಹೇಳ್ತಾ ಇದ್ದೀರಾ, ಇದ್ರ ಬೆಲೆ ಎಷ್ಟು? ಪ್ರೈಸು ಅದೇ, ನಾವು 20 ರೂಪಾಯಿಂದ 25,000ವರೆಗಿದೆ. ಈಗ ಒಂದು ತುಳಸಿ ಗಿಡ ಬರೀ ನಾವು 20 ರೂಪಾಯಿಗೆ ಕೊಡ್ತೀವಿ. ಕೆಲವೊಂದು ಅಲಂಕಾರಿಕ ಗಿಡ ಇದೆ, ಅದೆಲ್ಲ ಒಂದು 20, 30, 50 ರೂಪಾಯಿಗೆ ತುಂಬ ವೆರೈಟೀಸು ಇದೆ. 100 ವೆರೈಟೀಸ್ ಅದೂ ಇದೆ. ಹಾಗೆ ಮಿಡ್ಲ್ ರೇಂಜಿಂದ 100, 500, 1000 ರೇಂಜಲ್ಲೂ ತುಂಬ ವೆರೈಟೀಸ್ ಇದೆ. ಕೆಲವೊಂದು ನಾವು ಎಕ್ಸಾಟಿಕ್ ಪ್ಲ್ಯಾಂಟು, ಸ್ಪೆಸಿಮನ್ ಪ್ಲ್ಯಾಂಟು ಅಂತ ಹೇಳ್ತೀವಿ. ಈಗ ಅದೇನು ಮಾಡ್ತಾರೆ, ಕಾರ್ಪೊರೇಟ್ ವಲಯದಲ್ಲಿರ್ಬೋದು ಅಥವಾ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವಾಗ ವಿಲ್ಲಾಗಳು, ಬಂಗ್ಲೋಗಳಲ್ಲಿ ತುಂಬ ಚೆನ್ನಾಗಿರುವಂಥ ಗಿಡಗಳು ಬೇಕಾಗ್ತವೆ. ಆವಾಗ ಅವರು ಕಾಸ್ಟನ್ನು ನೋಡೋಲ್ಲ. ಆವಾಗ 15, 20, 25,000 ರೂಪಾಯಿವರೆಗಿನ ಒಂದು ಗಿಡಕ್ಕೆ ಆ ಥರ ಗಿಡಗಳು ತುಂಬ ಇಟ್ಟಿದ್ದೀವಿ ನಾವು. ನಿಮ್ಮಲ್ಲಿ ಇಲ್ಲದೇ ಇರುವಂಥ ಸಸ್ಯಗಳನ್ನು ಯಾರಾದರೂ ಕಸ್ಟಮರ್ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡಿದರೆ ನೀವು ಅಂಥ ಸಸ್ಯಗಳನ್ನು ತರಿಸ್ಕೊಡ್ತೀರಾ? ಗೂಗಲಲ್ಲಿ ನೋಡಿರ್ತಾರೆ, ಯೂಟ್ಯೂಬಲ್ಲಿ ನೋಡಿರ್ತಾರೆ, ಈ ವೆರೈಟಿ ಇದೆಯಾ, ಈ ಸೈಜಲ್ಲಿ ನಮ್ಗೆ ಗಿಡ ಬೇಕು ಅಂತ ಕೇಳಿರ್ತಾರೆ. ಆವಾಗ ನಾವು ನಮ್ಮ ಸೋರ್ಸ್ ಇರುತ್ತೆ, ಅಲ್ಲಿಂದ ನಾವು ತಂದು ಅವರಿಗೆ ಕೊಡ್ತೀವಿ. ಮುಂಚಿತವಾಗಿ ಅವರು ಒಂದು 4 ದಿವಸ, ಒಂದು ವಾರ ಮುಂಚೆ ಹೇಳ್ತಾರೆ. ಆವಾಗ ಅವ್ರು ಬೇಕಾದ ಕ್ವಾಂಟಿಟಿ, ಬೇಕಾದ ವೆರೈಟಿನ ನಾವು ಅವರಿಗೆ ಕೊಡ್ತೀವಿ ಅದನ್ನು. ಹಾಗಾಗಿ ಪ್ರೈಸ್ ರೇಂಜು ಎಲ್ಲರಿಗೂ ಸೂಟ್ ಆಗುವಂಥದ್ದು ಇದೆ. ಸಣ್ಣ ಸಣ್ಣ ಪಾಟು ಮಕ್ಕಳು ಕೂಡ ಲೈಕ್ ಮಾಡ್ತಾರೆ, ಅದು ಕೂಡ ಇಟ್ಟಿದ್ದೀವಿ. ಮನೆ ಒಳಗೆ ಈಗ ಟೇಬಲ್ ಟಾಪ್ ಪ್ಲಾಂಟ್ಸು, ಸಕ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಕ್ಯಾಕ್ಟಸ್ ಅಂತ ಹೇಳ್ತೀವಿ. ಅದು ಒಂಥರ ಕೆಲವ್ರಿಗೆ ಹಾಬಿ, ತುಂಬ ಜನ ಹಾಬಿ. ನಾನು ಇಷ್ಟು ವೆರೈಟಿ ಇಟ್ಕೊಂಡಿದ್ದೀನಿ ಅಂತ ಕೆಲವರು ಹುಡುಕಿ ತೊಗೊಂಡು ಹೋಗ್ತಾರೆ, ನನ್ನ ಹತ್ರ ಈ ವೆರೈಟಿ ಇಲ್ಲ ಅಂತ. ಸೊ ಆ ಥರದ ಸೆಕ್ಷನ್ನು ನಾವು ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಅದು ನಮ್ಮ ವಿಶೇಷತೆ ಅಂತ ಹೇಳ್ಬೋದು. ಗಿಡ ಬೆಳೆಸೋದು ಒಂದು ಕಲೆ, ಇದನ್ನು ಒಪ್ತೀರಾ ನೀವು? ಖಂಡಿತ. ಗಿಡ ಬೆಳೆಸೋದು ಒಂದು ಕಲೆ, ಒಂದು ವಿಜ್ಞಾನ ಕೂಡ. ಅದು ಸೈನ್ಸ್ ಆ್ಯಂಡ್ ಆರ್ಟ್ ಎರಡೂ ಬರುತ್ತೆ. ಇನ್ನೊಂದೇನೆಂದರೆ ಅದರಲ್ಲಿ ಆಸಕ್ತಿ ಇರಬೇಕು. ಈಗ ಎಲ್ಲರೂ ಅವ್ರ ಪಕ್ಕದವ್ರ ಮನೆಯವರು ಹಾಕ್ಕೊಂಡಿದ್ದಾರೆ, ಇನ್ನೊಂದು ಕಡೆ ನೋಡಿದ್ದೀನಿ ನಾನು ಹಾಕ್ಕೋಬೇಕು ಅನ್ನೋದಕ್ಕಿಂತ ಆ ಒಂದು ಪ್ಯಾಷನ್ ಇರಬೇಕು. ಆಮೇಲೆ ಈಗ ನಮ್ಮಂಥ ನರ್ಸರಿಗಳವರು ಕೂಡ ಏನಾಗುತ್ತೆ, ಎಷ್ಟೋ ನರ್ಸರಿಗಳು ಇವೆ, ಕ್ವಾಲಿಫೈಡ್ ಇರ್ತಾರೆ, ಅನ್ಕ್ವಾಲಿಫೈಡ್ ಇರ್ತಾರೆ. ಅದು ಯಾವಾಗ ಸಕ್ಸಸ್ ಆಗುತ್ತೆ ಅಂದರೆ ನಾವು ಅದು ಪ್ಯಾಷನೇಟ್ ಆಗಿರಬೇಕು. ನಮಗೆ ಇದು ಬರೀ ನಮಗೆ ಕಮರ್ಷಿಯಲ್ ಮೈಂಡ್ ಒಂದೇ ಇಲ್ಲ, ಇದ್ರ ಜೊತೆಯಲ್ಲಿ ನಾವು ಒಂದು ಇದ್ರ ಬಗ್ಗೆ ಒಂದು ಏನು ಹೇಳ್ತೀವಿ, ನೀವು ಪ್ಯಾಷನೇಟ್ ಅಂತ ಹೇಳ್ತೀವಲ್ಲ, ಪ್ರೀತಿ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಇರಬೇಕು. ಬರೀ ಒಂದು
ಹಣಕಾಸಿಂದು ಇದ್ರ ಮಾತ್ರ ನೋಡಿ ನಾವು ಇದನ್ನು ಮಾಡಲಿಕ್ಕಾಗಲ್ಲ ಈ ಬಿಸ್ನೆಸ್ಸು. ಯಾಕೆಂದರೆ ಈಗ ಬೆಂಗಳೂರಿನ ಈ ಒಂದು ಭೂಮಿ ವ್ಯಾಲ್ಯೂ ಗೊತ್ತಿದೆ. ಇಷ್ಟು ವ್ಯಾಲ್ಯೂದಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ನೋಡಿದಾಗ ಏನಾಗುತ್ತೆ, ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ಸು ಮಲ್ಟಿ ಸ್ಟೋರಿ ಮಾಡ್ಬೋದು. ಆದರೆ ನಾವು ಅವಾಗಿಂದನೂ ಏನಂದರೆ ಇದು ನಮ್ಮ ಒಂದು ಹಾಬಿ ಕಮ್ ಪ್ರೊಫೆಷನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು 20-25 ಜನ ಇದೇ ಒಂದೇ ಜಾಗದಲ್ಲಿ ನಾವು ಕೆಲಸ ಕೊಟ್ಟಿದ್ದೀವಿ. ಕೆಲವರು ಅಂಗವಿಕಲರು ಇದ್ದಾರೆ, ಅವ್ರಿಗೆ ಕೂಡ ನಾವು ಕೆಲಸ ಕೊಟ್ಟಿದ್ದೀವಿ. ಇಲ್ಲಿ ಯಾವ ರೀತಿ ಕೆಲಸ ಕೊಟ್ಟಿದ್ದೀರಿ ಅವರಿಗೆ? ಈಗ ಗಿಡ ತೊಗೊಂಡೋಗಿ ಒಂದು ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಮಣ್ಣು ಗೊಬ್ಬರ ಮಿಕ್ಸಿಂಗ್ ಮಾಡುವಾಗ ಅದನ್ನೆಲ್ಲ ಮಿಕ್ಸಿಂಗ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಕೆಲಸ, ಲೇಬರ್ ಕೆಲಸ ಏನಿರುತ್ತೆ ಅವೆಲ್ಲ ಮಾಡ್ತಾರೆ. ಮತ್ತು ಸ್ವಲ್ಪ ಟ್ರೈನಿಂಗು ಅವ್ರಿಗೆ ಕೊಡ್ತಾ ಇರ್ತೀವಿ. ಈ ಗಿಡಗಳು ಯಾವ ಜಾತಿ ಗಿಡ ಎಲ್ಲಿ ಇಡಬೇಕು ಆ ಥರದ್ದೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಅವರಿಗೆ. ಗಿಡಗಳ ಜೊತೆ ಒಂದು ಜೀವಂತಿಕೆ, ಒಂದು ಮೌಲ್ಯ ಕೂಡ ನೀವು ಇಟ್ಕೊಂಡಿದ್ದೀರಾ. ಹೌದು, ಖಂಡಿತ ಅಂತ ಅದು ಎಲ್ಲರೂ ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಇದ್ರೆ, ಯಾಕೆಂದರೆ ಇವತ್ತು ಬೆಂಗಳೂರಿನ ಈ ಮಾಲಿನ್ಯದ ನಡುವೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲೆಲ್ಲಿ ಸಾಧ್ಯ, ಮನೆ ಬಾಲ್ಕನಿ ಇರ್ಬೋದು, ಹೊರಗಡೆ ವರಾಂಡದಲ್ಲಿರ್ಬೋದು, ಕಂಪೌಂಡ್ ಒಳಗೆ ಅಥವಾ ಕಂಪೌಂಡ್ ಹೊರಗಡೆ ಎಷ್ಟೆಷ್ಟು ಸಾಧ್ಯ ಆಗುತ್ತೆ, ಅಲಂಕಾರಿಕ ಇರ್ಬೋದು ಅಥವಾ ಅದು ಒಂದು ಆಕ್ಸಿಜನ್ ರಿಲೀಸಿಂಗ್ ಪ್ಲಾಂಟ್ ಇರ್ಬೋದು, ಹೆಚ್ಚೆಚ್ಚು ಮಾಡಿಕೊಂಡಷ್ಟು ಒಂದು ಸ್ವಲ್ಪ ನಾವು ಪೊಲ್ಯೂಷನ್ ಲೆವೆಲನ್ನು ಕಮ್ಮಿ ಮಾಡ್ಬೋದು ವಾತಾವರಣ ಸಿಟಿಗೆ ಅಂತ. ಹೌದು, ಅದು ಒಂದು ನಿಜವಾಗ್ಲೂ ನಾವು ಇವತ್ತಿಗೂ ಇದೆ ಬೆಂಗಳೂರಿನ ಜನರಲ್ಲಿ. ನಾವು ಬೇರೆ ಸಿಟಿಗೆ ಹೋಲಿಸಿದಾಗ, ಎಸ್ಪೆಷಲಿ ಸಣ್ಣ ಪುಟ್ಟ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಸಿಟಿಗೆ ಹೋಲಿಸಿದಾಗ ಬೆಂಗಳೂರಿನ ಜನ ಇವತ್ತಿಗೂ ಗಿಡಗಳನ್ನು ಲೈಕ್ ಮಾಡ್ತಾರೆ. ಅದೊಂದು ಅಭಿರುಚಿ ತುಂಬಾ ಚೆನ್ನಾಗಿದೆ. ಅವ್ರ ರೆಸ್ಪಾನ್ಸ್ ಕೂಡ, ಇವಾಗ ನಾವೇನೇನು ಅವ್ರ ರೆಸ್ಪಾನ್ಸಿಗೆ ತಕ್ಕ ಹಾಗೆ ನಾವು ಗಿಡ ಇಡ್ತೀವಿ. ಅವ್ರು ಯಾವ್ದಾವ್ದು ಕೇಳ್ತಾರೆ ಅಂಥವನ್ನೇ ಜಾಸ್ತಿನೇ ನಾವು ಇಡ್ತೀವಿ. ಸೊ ಆ ವಿಚಾರದಲ್ಲಿ ನಾವು ಖಂಡಿತ ನಮ್ಮ ಬೆಂಗಳೂರಿಯನ್ಸನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಅವರು ಕಸ್ಟಮರ್ ಬಂದು ಸಪೋರ್ಟ್ ಮಾಡಿದ್ರೇ ಈ ಥರ ನರ್ಸರಿಗಳು ನಾವು ನಡೆಸ್ಬೋದು. ಸೊ ಆ ರೀತಿಯಲ್ಲಿ ಬೆಂಗಳೂರಿನ ಜನ ಇವತ್ತಿಗೂ ಗಿಡಗಳ ಬಗ್ಗೆ ಮನೆಯಲ್ಲಿ ಇರುವಷ್ಟೇ ಜಾಗದಲ್ಲಿ ಎಲ್ಲ ಗಿಡ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿಗೆ ಬಂದವರು, ಈವನ್ ಹೊರ ರಾಜ್ಯದವರು ಕೂಡ ಇಲ್ಲಿ ಬೆಂಗಳೂರಲ್ಲಿ ಏನು ಸೆಟ್ಲ್ ಆಗಿದ್ದಾರೆ, ಅವರು ಕೂಡ ತುಂಬ ಜನ ಈ ನಮ್ಮ ಗಿಡಗಳ ಪಾಟ್ ಕಲ್ಚರು ಅಥವಾ ಏನಿದೆ ಹಳೆಯದು ಬೆಂಗಳೂರಿಂದು, ಅದಕ್ಕೆ ಇವತ್ತಿಗೂ ಜನ ಇಷ್ಟಪಡ್ತಾರೆ, ಬರ್ತಾ ಇರ್ತಾರೆ. ಕೆಲವರೆಲ್ಲ ಏನಂತಾರೆ, ನಾವು ಅಡಿಕ್ಟ್ ಆಗೋಗಿದ್ದೀವಿ ಅಂತ ವಾರಕ್ಕೊಂದ್ಸರಿ ಬಂದುಬಿಡ್ತಾರೆ. ಹೌದು, ವಾರಕ್ಕೆ ನಾವು ಅಂದರೆ ಒಂದು ರಿಲಿಜಿಯಸ್ ಆಗಿ ಬಂದುಬಿಡ್ತಾರೆ. ನಾವು ಒಂದೇನೋ ಒಂದು ಗಿಡ, ಹೊಸ ಗಿಡನೋ ಅಥವಾ ಹಳೆ ಯಾವುದೋ ಒಂದು ತೊಗೊಂಡು ಹೋಗ್ತಾರೆ. ಇಲ್ಲ ಗಿಡ ಅವ್ರ ಮನೇಲಿ ಹಾಳಾಗಿದ್ದರೆ ಅದನ್ನು ತಂದು ರೀಪಾಟಿಂಗ್ ಮಾಡಿ ಇನ್ನೊಂದು ಗಿಡ ಹಾಕ್ಕೊಂಡು ಹೋಗ್ತಾರೆ. ಆ ಥರದ್ದೇನೋ ತುಂಬ ಜನ ಇದ್ದಾರೆ. ರಿಪೀಟ್ ಕಸ್ಟಮರ್ಸ್ ಅಂತ ಹೇಳ್ತೀವಿ, ರೆಗ್ಯುಲರು, ಅವರು ತುಂಬ ಜನ ಇದ್ದಾರೆ ನಮಗೆ. ಅಂದರೆ ಇಲ್ಲಿ ಬರೀ ಹೊಸ ಗಿಡ ತಗೊಂಡು ಹೋಗೋದು ಮಾತ್ರ ಅಲ್ಲ, ನಮ್ಮಲ್ಲಿ ಇರುವಂತಹ ಗಿಡಗಳನ್ನ ಇಲ್ಲಿ ತಗೊಂಡು ಬಂದು ರೀಪಾಟ್ ಕೂಡ ರೀಪಾಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಆ ಸರ್ವಿಸಸ್ಸು ನಮ್ಮಲ್ಲಿ ಇದೆ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.